ಇದು ಬಹಳ ಅತಿ ಪ್ರಿಯವಾದಂತಹ ಒಂದು ದೊಡ್ಡ ಕಾರ್ಯಕ್ರಮ, ಇತಿಹಾಸ ಪುಟಕ್ಕೆ ಸೇರುವಂತ ಒಂದು ಕಾರ್ಯಕ್ರಮ. ಬಾಲಕೃಷ್ಣರವರ ಮಾತುಗಳು, ರಂಗನಾಥ್ ಮಾತು, ಸುರೇಶ್ ಮಾತು ಎಲ್ಲ ಕೇಳಿದ್ವಿ. ನಾವೆಲ್ಲ ಟಿವಿ ನೋಡ್ತೀವಿ. ಈಗೂ ಉಂಟೆ ಅಂತ ಕಾರ್ಯಕ್ರಮ ನೋಡಿದ್ರ, ಈಗೂ ಉಂಟೆ ಅಂತ. ಹಂಗೆ ಈಗ ನಾನು ನಿಂತಿರೋದು ನಾಳೆ ಕೆಲಸ ಮಾಡ್ತೀನಿ ಅಂತ ಭವಿಷ್ಯ ಹೇಳ್ತಾ ಇಲ್ಲ ನಾನು. ಕೆಲವೆಲ್ಲ ಇಲ್ಲಿ ಬಂದು MLA ಆಗಿ, MP ಆಗಿ, ಚೀಫ್ ಮಿನಿಸ್ಟರ್ ಆಗಿ ದೊಡ್ಡ ದೊಡ್ಡ ಸ್ಥಾನಕ್ಕೆಲ್ಲ ಹೋಗಿ ಬರೀ ಬಣ್ಣ, ಬುಡಬುಡಕ್ಕೆ ಬಣ್ಣ ತೋರಿಸ್ತಾ ಇದೆ. ನಾನು ಹೆಸರು ಹೇಳಕ್ ಹೋಗುದಿಲ್ಲ. ನಮ್ಮ ಕೆಲಸ ಹೆಂಗೆ ಅಂದ್ರೆ, ನಾಳೆ ಕೆಲಸ ಮಾಡ್ತೀವಿ ಅನ್ನೋದೇ ಒಂದು ದೊಡ್ಡ ಶತ್ರುತ್ವ, ಇವತ್ತು ಮಾಡ್ತೀವಿ ಅನ್ನೋದೇ ಒಂದು ಮಿತ್ರತ್ವ. ಹಾಗೆ ನಾಳೆ ಯಾರು ಇರ್ತಾರೋ ಏನೋ ಗೊತ್ತಿಲ್ಲ. ಈಗ ಅಧಿಕಾರ ಇದ್ದಾಗ ನಾವು ಏನ್ ಮಾಡ್ದೋ ಅನ್ನೋದು ಬಹಳ ಮುಖ್ಯ. ನೀವು ಕೇಳಬೇಕು, ಯಾವುದೇ ರಾಜಕಾರಣಿ ನೀವು ಬಂದಾಗ, 5 ವರ್ಷಕ್ಕೊಂದ್ಸತಿ ಬಂದಾಗ ನಿಮ್ಗೆ ಹೋಟ್ಲ್ಗಳಲ್ಲಿ ಸ್ನೇಹಿತರು, ಮದುವೆಗಳಲ್ಲಿ ಎಲ್ಲ ಸಿಗ್ತಾರೆ. ಒಂದು ಲೆಕ್ಕಾಚಾರ ಹಾಕ್ಬೇಕು, ನೀವು ಕೇಳ್ಬೇಕು. ಆಯ್ತಪ್ಪ, ನಾವು ಬಾಲಕೃಷ್ಣನಿಂದ ಕಾಂಗ್ರೆಸ್ ಸೇರ್ಕೊಂಡು, ನೀವೆಲ್ಲ ಜನತಾದಳದಲ್ಲಿ ಸೇರ್ಕೊಂಡಿದ್ದೀವಿ. ಈಗ ನಿಮ್ ಕಾಲದಲ್ಲಿ ಏನಾಯ್ತು, ನಮ್ಮ ಕಾಲದಲ್ಲಿ ಏನಾಯ್ತು ಅನ್ನೋದನ್ನ ಲೆಕ್ಕಾಚಾರ ನೀವೇ ಹಾಕ್ಬೇಕು. ಅವ್ರು ಬಿಡ್ಬೇಕು ಅದನ್ನ. ಈಗ ಅಧಿಕಾರ ಯಾರಿಗಿರ್ಲಿಲ್ಲ? ಅಧಿಕಾರ ಇತ್ತಲ್ಲ, ದಳದ ಮುಖ್ಯಮಂತ್ರಿಗೂ ಇತ್ತು, ಪ್ರಧಾನಮಂತ್ರಿಗಳಿಗೂ ಇತ್ತು, ಎಲ್ಲರಿಗೂ ಅಧಿಕಾರ ಇತ್ತು. ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಏನ್ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದೀವಿ. ಈಗ ನಾವು ಈ ಮಾಗಡಿ ತಾಲೂಕಿಗೆ ಅಲ್ಲದೆ ನೀರು ತರ್ತಾ ಇದ್ದೀವಿ. ಭೂಮಿ ಮಟ್ಟ, ಭೂಮಿ ಅಂತರ್ಜಲ ಹೆಚ್ಚಿಗೆ ಅಂತ. ಈ ಮಾಗಡಿಗೆ ಈ ಎತ್ತರವಾಗಿದೆ, ಗುಡ್ಡಗಾಡು ಪ್ರದೇಶ ಅಂತೇಳಿ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಕೆಂಪೇಗೌಡನ ಜಿಲ್ಲೆ ಅಲ್ವಾ? ಇದನ್ನ ರಾಮನಗರ ಜಿಲ್ಲೆ ಅಂತ ಮಾಡಿದ್ವಿ. ನಾನು ಆಗ ಹೇಳಿದೆ, ಯಾಕ್ರಿ ನಮ್ಮ ಹೆಸರನ್ನ ಯಾಕಪ್ಪ ತೆಗೆದಾಕಿಲ್ಲ ಏನೋ? ನಮ್ಮ ಹೆಸರು, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ನಿಂತಿದ್ದೆ. ನಾನು ಕಲ್ಪನಾ, ಇದನ್ನು ಕಲ್ಪನಾ ಕೊಟ್ಟು ಎಲ್ಲ ನಾವಿದ್ದಾಗ ನಮ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಿತ್ತು. ಈಗ ಸುರೇಶ್ MP ಆಗಿದ್ರು, ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ರಾಮನಗರ ಅಂತ ಹೇಳ್ಬೇಡ, ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲಿ ನಮ್ಮ ಬೆಂಗಳೂರು ಹೆಸರನ್ನ, ಸ್ವಾಭಿಮಾನನ ಹಾಳು ಮಾಡಬೇಡಪ್ಪ ಅಂತ ಹೇಳಿದ್ರು. ಅವ್ರದ್ದೇನೋ ಲೆಕ್ಕಾಚಾರ. ನೀವು ನನಗೆ ಅಧಿಕಾರ ವಾಪಸ್ ಕೊಟ್ಬಿಟ್ರಿ, ನೀವು ಈಗ ಅದನ್ನ ಚೇಂಜ್ ಮಾಡಿದ್ವಿ. ಅದನ್ನ ನಮ್ಮ ಹೆಸರನ್ನ, ಏನ್ ನಮ್ಮ ಹೆಸರಿತ್ತು ಕೆಂಪೇಗೌಡನ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ, ಬೆಂಗಳೂರು ಜಿಲ್ಲೆ ಅಂತ ಏನು ಇವತ್ತಿತ್ತು, ಅದನ್ನ ವಾಪಸ್ ಉಳಿಸುವಂತ ಕೆಲಸ ಮಾಡಿದ್ದೀವಿ. ಜಯರಾಮು, ನಿಮ್ಮೂರು ಜಮೀನು ಬೆಲೆ ಎಷ್ಟಪ್ಪ? ಮೈನ್ ರೋಡ್ ಇವ್ರು ಹೇಳ್ತಾ ತಮಾಜಿ, ಮೈನ್ ರೋಡ್ 1.5 ಕೋಟಿ ಅಂತೆ, ಒಳಗಡೆ 75 ಲಕ್ಷ ಅಂತೆ. 5 ವರ್ಷದಿಂದ ಎಷ್ಟಿದ್ರೆ 5 ಲಕ್ಷ, 1 ಲಕ್ಷ, 2 ಲಕ್ಷ, 3 ಲಕ್ಷ ಇತ್ತು. ನಿಮ್ಮ ಪ್ರತಿಯೊಂದು ಕುಟುಂಬಕ್ಕೂ ಒಂದು ತೀರ್ಮಾನ ಇವತ್ತು ಬಿಡದಿರಿ 2.5 ಕೋಟಿ ರೂಪಾಯಿ ತೀರ್ಮಾನ ಮಾಡಿದ್ವಿ.